ಬಿಲಿಯನರ್ ಸೈಕೋ ಭಾಗ 26. ನಿಖಿಲ್ ಹೇಳು, ನನ್ನ ಅಸಲಿಗೆ ಯಾಕೆ ಈ ಆಸ್ಪತ್ರೆ ರೂಮಲ್ಲಿದ್ದೀನಿ? ನನ್ನ ಮುದ್ದಾದ ಮಗು ಎಲ್ಲಿದೆ ನಿಖಿಲ್? ಪ್ಲೀಸ್ ನನ್ನ ಮಗುವನ್ನು ನನಗೆ ಕೈ ಕೊಟ್ಬಿಡು ಅಂತ ಭೂಮಿಕಾ ತೀವ್ರ ಆತಂಕದಿಂದ ನಿಖಿಲ್ನ ಮುಖವನ್ನು ನೋಡಿ ಕೇಳ್ತಾನೇ ಇದ್ದಾಳೆ. ಭೂಮಿಕಾ ಅಂತ ನಿಖಿಲ್ ಮೆಲ್ಲನೆ ಕರೀತಾನೆ. ಆತನ ಗಂಟಲು ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಈ ಸತ್ಯವನ್ನು ಹೇಗೆ ಹೇಳ್ಬೇಕಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ನಿಖಿಲ್ ರಾಜ ಇವತ್ತು ತಲೆ ತಗ್ಗಿಸಿ ಕಣ್ಣೀರಾಗ್ತಾ, ನಿಖಿಲ್ ನೀನು ಯಾಕೆ ನನ್ನ ಪ್ರಶ್ನೆಗೆ ಏನು ಹೇಳ್ತಾ ಇಲ್ಲ? ಯಾಕೆ ಸುಮ್ಮನೆ ಅಳ್ತಾನೆ ಇದೆಯಾ ಅಂತ ಭೂಮಿಕಾ ರೋಧಿಸತೊಡಗಿದ್ಲು. ಅವಳ ತಾಯಿಯ ಕರುಳು ತನ್ನ ಹೊಟ್ಟೆಲಿರೋ ಮಗು ಇನ್ನು ಪ್ರಪಂಚದಲ್ಲಿಲ್ಲ ಅನ್ನೋ ಕಹಿ ಸತ್ಯ ಒಳಗೊಳಗೆ ತಿಳಿತಾ ಇದೆ. ಆದರೂ ಆಕೆ ಆ ಸತ್ಯವನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಅವಳು ತನ್ನ ಮುಖದ ಮೇಲಿದ್ದ ನಿಖಿಲ್ನ ನಡುಗುವ ಕೈಗಳನ್ನು ತನ್ನ ಎರಡೂ ಹಸ್ತಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು, ನಿಖಿಲ್ ದಯವಿಟ್ಟು ನನ್ನ ಕಣ್ಣುಗಳನ್ನು ನೋಡಿ ಹೇಳು, ನಿನ್ನ ಮುದ್ದಾದ ಮಗು ಸಂಪೂರ್ಣವಾಗಿ ಆರಾಮಾಗಿದೆ ತಾನೆ? ಅದಕ್ಕೆ ಏನೂ ಆಗಿಲ್ಲ ತಾನೆ ನಿಖಿಲ್ ಅಂತ ಕೇಳಿದ್ಲು. ಅತಿಯಾಗಿ ಹತ್ತಿದ್ರಿಂದ ಅವಳ ಇಡೀ ಮುಖ ರಕ್ತದಂತೆ ಕೆಂಪಾಗಿತ್ತು, ಕಣ್ಣುಗಳು ತುಂಬಿ ಹೋಗಿದ್ವು. ಆದರೂ ಭೂಮಿಕಾಳ ಕಣ್ಣುಗಳಲ್ಲಿ ಇವತ್ತು ನಿಖಿಲ್, ಇನ್ನು ಮುಂದೆ ಭೂಮಿಕಾ ನಮ್ಮ ಮಗು ಸಂಪೂರ್ಣವಾಗಿ ಚೆನ್ನಾಗಿದೆ, ನೀನೇನು ಯೋಚನೆ ಮಾಡಬೇಡ ಅಂತ ತನ್ನ ಮುಖ ನೋಡಿ ಸುಳ್ಳಾದರೂ ಒಂದು ಭರವಸೆಯ ಮಾತು ಹೇಳ್ತಾನೆ ಎಂಬ ಕೊನೆಯ ನಿರೀಕ್ಷೆಯ ಜ್ಯೋತಿ ಎದ್ದು ಕಾಣ್ತಾ ಇತ್ತು. ಹೇಳು ನಿಖಿಲ್, ದಯವಿಟ್ಟು ಹೇಳು, ಭೂಮಿಕಾ ಹುಚ್ಚಿಯಂತೆ ಕೂಗಿದ್ಲು. ನಿಖಿಲ್ ಆಕೆಯ ಕೈಗಳನ್ನು ಹಿಡಿದುಕೊಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ, ಭೂಮಿಕಾ ದಯವಿಟ್ಟು ಶಾಂತವಾಗಿರು, ನಿನ್ನ ದೇಹದ ಸ್ಥಿತಿ ಸರಿಯಿಲ್ಲ, ಪ್ಲೀಸ್ ಶಾಂತವಾಗು, ಮೃದುವಾದ ಧ್ವನಿಯಲ್ಲಿ ಹೇಳ್ತಾನೆ. ಶಾಂತವಾಗು? ನಾನು ಯಾಕೆ ಶಾಂತವಾಗಿರಲಿ? ನನ್ನ ಮಗು ಎಲ್ಲಿದೆ ಅಂತ ಹೇಳು, ನನ್ನ ಮಗು ಚೆನ್ನಾಗಿದೆ ಅಂತ ಹೇಳು ನಿಖಿಲ್. ಭೂಮಿಕಾ ಅವನ ಕೈಗಳನ್ನು ಬಲವಂತವಾಗಿ ಸರಿಸಿ ಗರ್ಜಿಸಿದ್ಲು. ಅವಳ ನೋವು ಆತನನ್ನು ಸುಡ್ತಾ ಇತ್ತು. ಆರ್ಯನ್ ಮುಂದೆ ಬಂದು ಅತ್ಯಂತ ನೋವಿನಿಂದಲೇ, ಭೂಮಿಕಾ ದಯವಿಟ್ಟು ವಾಸ್ತವವನ್ನು ಅರಿತುಕೋ, ನಿನ್ನ ಮಗು ಈಗ ಈ ಲೋಕದಲ್ಲಿಲ್ಲ, ಆ ಪುಟ್ಟ ಜೀವ ನಮ್ಮನ್ನೆಲ್ಲ ಆಗಲಿ ಹೋಗಿದೆ, ದಯವಿಟ್ಟು ಸ್ವಲ್ಪ ಕಾಯಿ, ನಿನಗೆ ವಿಶ್ರಾಂತಿ ಬೇಕು. ಆ ಮಾತು ಕೇಳ್ತಿದ್ದಂಗೆ ಭೂಮಿಕಾ ಹಾಸಿಗೆಯಿಂದ ಜಿಗಿದು ಎದ್ದು ನಿಂತಳು. ಹಾಗೆ ಹೇಳಲು ನಿನಗೆ ಎಷ್ಟು ಧೈರ್ಯ ಆರ್ಯನ್? ನೀನು ಸುಳ್ಳು ಹೇಳ್ತಿದೀಯಾ? ನನ್ನ ಮಗು ನನ್ನನ್ನು ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಇದು ಸುಳ್ಳಲ್ಲ ಭೂಮಿಕಾ, ಇದು ಕಹಿ ಸತ್ಯ, ನೀನು ಇದನ್ನು ಒಪ್ಕೊಳ್ಳೇಬೇಕು. ಆರ್ಯನ್ ಮೆಲು ಧ್ವನಿಯಲ್ಲಿ ಹೇಳಿದನು. ಇಲ್ಲ, ಇದು ನಿಜವಾಗ್ಲೂ ಸಾಧ್ಯ ಇಲ್ಲ, ಇದು ಆಗೋಕ್ಕೆ ಸಾಧ್ಯವೇ ಇಲ್ಲ. ಭೂಮಿಕಾ ಹುಚ್ಚು ಹುಡುಗಿಯಂತೆ ಬಲವಂತದ ಅಪಘಾತಕ್ಕೆ ಒಳಗಾಗ್ತಾಳೆ. ಆಕೆ ತನ್ನ ಕೈಗೆ ಇಂಜೆಕ್ಟ್ ಮಾಡಿದ್ದ ಸಲೈನ್ ಡ್ರಿಪ್ಪನ್ನು ರಭಸದಿಂದ ಕಿತ್ತಿ ಎಸಿತಾಳೆ. ಆದ್ದರಿಂದ ಅವಳ ಕೈಯಿಂದ ರಕ್ತಸ್ರಾವ ಕೂಡ ಆಗುತ್ತೆ. ಅದು ಯಾವುದೂ ಅವಳಿಗೆ ಅರಿವಿಲ್ಲ. ಅವಳು ತನ್ನ ತಲೆಗೆ ಬಲವಾಗಿ ಹೊಡೆದುಕೊಳ್ಳುತ್ತಾ, ನನ್ನ ಮಗು ನೀನು ಯಾಕೆ ನನ್ನನ್ನು ಬಿಟ್ಟು ಹೋದೆ? ಇದೆಲ್ಲ ನನ್ನ ತಪ್ಪೇನಾ? ನಾನು ನಿನಗೆ ಅನ್ಯಾಯ ಮಾಡಿದ್ನಾ ಅಂತ ಅಳುತ್ತಾ ಆಕ್ರಂದನವನ್ನು ಮಾಡಿದ್ಲು. ಈ ದೃಶ್ಯವನ್ನು ನೋಡಿ ಈಗಾಗಲೇ ಮಗುವಿನ ಅಗಲಿಕೆಯ ನೋವಿನಿಂದ ಬಳಲ್ತಿದ್ದ ನಿಖಿಲ್ ಸಂಪೂರ್ಣವಾಗಿ ಒಳಗೊಳಗೆ ಮುರಿದು ಹೋದ. ಆದರೆ ಭೂಮಿಕಾ ಇದ್ದಕ್ಕಿದ್ದಂತೆ ನಿಖಿಲ್ನತ್ತ ತಿರುಗಿ ಅವನ ಕಾಲರನ್ನು ಹಿಡಿದು ಅಲುಗಾಡಿಸುತ್ತಾ ಕಿರುಚಾಡಿದ್ಲು. ನೀನು ಎಲ್ಲಿದ್ದೀಯಾ ನಿಖಿಲ್? ನಾನು ಸಾವಿನಂಚಿನಲ್ಲಿದ್ದಾಗ, ನನ್ನ ಮಗು ಸಾಯ್ತಿದ್ದಾಗ ನೀನು ಎಲ್ಲಿ ಮಲಗಿದ್ದೆ? ನೀನು ಯಾಕೆ ನನ್ನ ಮಗುವನ್ನು ಉಳಿಸ್ಲಿಲ್ಲ? ಆ ಸಮಯದಲ್ಲಿ ನೀನು ಏನು ಮಾಡ್ತಿದ್ದೆ? ನನ್ನ ಮುದ್ದಾದ ಮಗುವಿನ ಕೊಲೆಗೆ ನೀನೇ ಕಾರಣ ಅಲ್ವಾ? ನನ್ನ ಮಗುವನ್ನೇ ಹೇಗೆ ಉಳಿಸ್ಲಿಲ್ಲ ನೀನು ಅಂತ ಭೂಮಿಕಾ ನಿಖಿಲ್ನ ಎದೆಗೆ ಬಲವಾಗಿ ಬಡಿಯುತ್ತಾ ಅವನನ್ನೇ ದೂಷಿಸುತ್ತಾ ಕಿರುಚಿದ್ಲು. ಆ ಸದ್ದು ಕೇಳಿ ವಾರ್ಡ್ನಲ್ಲಿದ್ದ ನರ್ಸ್ಗಳು ಓಡಿ ಬಂದು ಬಾಗಿಲ ಬಳಿ ಜಮಾಯಿಸಿದ್ರು. ಆಕೆಯ ಕೋಪದ ಕಿರುಚಾಟದ ನಡುವೆಯೇ ಅತಿಯಾದ ಆಘಾತ ಮತ್ತು ನೋವಿನಿಂದ ಭೂಮಿಕಾ ಇದ್ದಕ್ಕಿದ್ದಂತೆ ಪ್ರಜ್ಞೆ ಕಳೆದುಕೊಂಡ್ಳು. ನಿಖಿಲ್ ಅವಳನ್ನು ಜಾಗರೂಕತೆಯಿಂದ ಹಿಡಿದುಕೊಂಡು ಹಾಸಿಗೆ ಮೇಲೆ ಮಲಗಿಸ್ತಾನೆ. ಆರ್ಯನ್ ತಕ್ಷಣವೇ IV ಡ್ರಿಪ್ಪನ್ನು ಸರಿಪಡಿಸಿ ಅವಳ ದೇಹದ ಮೇಲೆ ಕಂಬಳಿಯನ್ನು ತೆಗೆದು ಕೂಲ್ಡೌನ್ ಮಾಡಲು ಪ್ರಯತ್ನಿಸ್ತಾನೆ. ನಿಖಿಲ್ ಅವಳ ಅತಿಯಾದ ಒಂದು ಬಳಲಿಕೆಯಿಂದ ಶಾಕ್ ಆಗಿ ಈ ಥರ ಆಗ್ತಿದ್ದಾಳೆ, ಅವಳು ಸದ್ಯಕ್ಕೆ ತಾನೇ ಸರಿ ಆಗ್ತಾಳೆ, ದಯವಿಟ್ಟು ನೀನು ಸಮಾಧಾನಕ್ಕೆ ಹೋಗು ಅಂತ ಆರ್ಯನ್ ನಿಖಿಲ್ನಿಗೆ ಸಮಾಧಾನ ಹೇಳೋಕ್ಕೆ ಪ್ರಯತ್ನಿಸ್ತಾನೆ. ಆದರೆ ನಿಖಿಲ್ ಕೇವಲ ಶೂನ್ಯ ದೃಷ್ಟಿಯಿಂದ ನೋಡುತ್ತಾ, ಅವಳು ನಿಜವಾಗಿಯೂ ಹೇಳಿದ್ಲು ಆರ್ಯನ್, ನಾನು ಎಲ್ಲಿದ್ದೆ ಅಂತ, ನನ್ನ ಮಗು ಸಾಯುವಾಗ ನನ್ನ ಪಕ್ಕದಲ್ಲೇ ಇರಲಿಲ್ಲ ಅನ್ನೋ ಅಪರಾಧಿ ಭಾವನೆ ನನ್ನನ್ನು ಕೊಲ್ತಿದೆ, ಇದೆಲ್ಲವೂ ನನ್ನದೇ ತಪ್ಪು, ನಾನೇ ನನ್ನ ಮಗುವನ್ನು ಮತ್ತು ಭೂಮಿಕಾಳ ಸಂತೋಷವನ್ನು ಬಲಿ ಕೊಟ್ಟೆ ಅಂತ ಗೋಳಾಡ್ತಾನೆ. ನಿಮ್ಮನ್ನು ನೀವು ದೂಷಿಸಿಕೊಳ್ಳೋದು ನಿಲ್ಲಿಸಿ ನಿಖಿಲ್, ಇದು ಯಾರ ತಪ್ಪು ಅಲ್ಲ, ಪರಿಸ್ಥಿತಿ ಅಷ್ಟೇ ಅಂತ ಆರ್ಯನ್ ಹೇಳ್ತಾನೆ. ಆ ಮನೆ ಮಂದಿಗೆಲ್ಲ ಈಗ ಒಂದು ದೊಡ್ಡ ಚಂಡಮಾರುತ ಕಾದಿದೆ ಎಂಬ ಸತ್ಯ ಅರಿವಾಗಿತ್ತು. ಆರ್ಯನ್, ಅವಳು ಎಚ್ಚರವಾದ ತಕ್ಷಣ ಅವಳನ್ನು ಅವಳ ಎತ್ತವ್ರ ಬಳಿ ಕಳಿಸ್ಕೊಟ್ಬಿಡಿ. ಅವರು ಅನಿವಾರ್ಯ ಕಾರಣಗಳಿಂದಾಗಿ ದೇಶದ ಹೊರಗಿದ್ದಾರೆ, ಆದರೆ ಇಂದು ಅವರು ವಾಪಸ್ ಹಿಂತಿರುಗ್ತಿದ್ದಾರೆ, ಅವರ ಮಗಳು ಅವ್ರಿಗೆ ಬೇಕು, ನಿಖಿಲ್ ನಿರ್ಲಿಪ್ತವಾಗಿ ಹೇಳ್ತಾನೆ. ಆರ್ಯನ್ ಆಘಾತದಿಂದ
ಏನು ಹೇಳ್ತಿದ್ಯಾ ನಿಖಿಲ್? ಅವಳು ಈಗಷ್ಟೇ ಮಗುವನ್ನು ಕಳ್ಕೊಂಡು ಪ್ರಜ್ಞೆ ತಪ್ಪಿದಾಳು ಕಣೋ. ಇಂತಹ ಸಮಯದಲ್ಲಿ ಅವಳನ್ನು ದೂರ ಕಳಿಸೋದು ಸರಿನಾ? ನೀನೇ ಅವಳ ಪಕ್ಕದಲ್ಲಿರಬೇಕು ಅಂತ ಹೇಳ್ತಾನೆ. ನಿಖಿಲ್ ನೋವಿನಿಂದ ನಗುತ್ತಾ, ನಾನು ಹೋಗ್ತಿದ್ದೇನೆ ಆರ್ಯನ್. ಅವಳು ಎಚ್ಚರವಾದಾಗ ನನ್ನ ಮುಖ ನೋಡಲು ಅವಳು ಖಂಡಿತ ಬಯಸ್ತಿರ್ಬೋದು. ನನ್ನ ಮೇಲೆ ಅವಳಿಗೆ ಎಷ್ಟು ದ್ವೇಷ ಇದೆ ಅನ್ನೋದು ಅವಳು ಪ್ರಜ್ಞೆ ತಪ್ಪುವ ಮುನ್ನ ನೀಡಿದ ಕಿರುಚಾಟದಲ್ಲೇ ಗೊತ್ತಾಗ್ತಾ ಇದೆ. ಅವಳು ಹೇಳಿದ್ದು 100ಕ್ಕೆ 100 ಸತ್ಯ. ಆ ಮಗುವಿನ ಸಾವಿಗೆ ಕಾರಣ ನಾನೇ ಅಂತ ತಲೆ ತಗ್ಗಿಸ್ತಾಳೆ. ನಿಖಿಲ್, ಅದು ನಿನ್ನ ತಪ್ಪಲ್ಲ. ಅತಿಯಾದ ನೋವಿನಿಂದ ನೀನು ನಿನ್ನನ್ನೇ ದೂಷಿಸಿಕೊಳ್ಳೋದು ನಿಲ್ಲಿಸು. ಯಾಕೆ? ಆರ್ಯನ್ ಎಷ್ಟು ಸಮಾಧಾನ ಹೇಳಲು ಪ್ರಯತ್ನಿಸಿದರೂ ಕೂಡ ನಿಖಿಲ್ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇಲ್ಲ ಆರ್ಯನ್, ನಾನು ರಮ್ಯಾಳ ಮಗುವನ್ನು ಕೊಂದಿದ್ದಕ್ಕೆ ಸಿಕ್ಕ ಶಿಕ್ಷೆ ಇದು. ಆದರೆ ಶಿಕ್ಷೆ ನನಗೆ ಸಿಗಬೇಕಾಗಿತ್ತು. ಆದರೆ ಪಾಪ ಭೂಮಿಕಾ, ನನ್ನ ಪುಟ್ಟ ಮಗು ಅದನ್ನು ಅನುಭವಿಸ್ಬೇಕಾಯಿತು. ನನ್ನ ಕೋಪವನ್ನು ನಿಯಂತ್ರಿಸೋಕೆ ಸಾಧ್ಯವಾಗಲಿಲ್ಲ. ನನ್ನ ಅಹಂಕಾರದ ಕಾರಣದಿಂದ ನನ್ನ ರಕ್ತ ನನ್ನ ಕಣ್ಣುದರೆ ಪ್ರಾಣ ಕಳ್ಕೋತು. ಈ ಪಾಪದ ಭಾರವನ್ನು ನಾನು ಹೊತ್ಕೊಂಡು ಹೇಗೆ ಬದುಕಲಿ? ಕಣ್ಣೀರನ್ನು ಹಾಕ್ತಾನೆ. ಏನು ಮಾತನಾಡಬೇಡ, ಇದೆಲ್ಲ ವಿಧಿಯಾಟ ಅಂತಾನೆ ಆರ್ಯನ್. ನಿಖಿಲ್, ಆರ್ಯನ್ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ನಡೆಯಲು ಶುರು ಮಾಡ್ಕೊಳ್ತಾನೆ. ಭೂಮಿಕಾಳನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಹೋಗ್ತೀಯಾ ಅಂತ ಆರ್ಯನ್ ಪ್ರಶ್ನೆ ಮಾಡ್ತಾನೆ. ಅದೇ ನಾನೀಗ ಮಾಡಬೇಕಾಗಿರೋದು. ಅವಳ ದೃಷ್ಟಿಯಲ್ಲಿ ನಾನೊಬ್ಬ ಹಂತಕ, ಕೊಲೆಗಡುಕ ಎಂದು ಹೇಳುತ್ತಾ ನಿಖಿಲ್ ತಿರುಗಿ ಯಾರಿಗೂ ತಲೆ ಕೊಡದೆ ವೇಗವಾಗಿ ಹೊರಗೆ ನಡೀತಾನೆ. ಆರ್ಯನ್ ಅವನನ್ನು ತಡೆಯಲು ಪ್ರಯತ್ನಿಸಿದರೂ ನಿಖಿಲ್ನ ನಿರ್ಲಕ್ಷ್ಯದ ಮುಂದೆ ಅವನ ಮಾತುಗಳೇ ಸೋತವು. ನಿಖಿಲ್ ಆಸ್ಪತ್ರೆಯಿಂದ ಹೊರಟೇ ಹೋಗ್ತಾನೆ. ಆರ್ಯನ್ ಅನಿವಾರ್ಯವಾಗಿ ಅಲ್ಲಿಯೇ ಉಳಿದುಕೊಳ್ತಾನೆ. ಪರಿಸ್ಥಿತಿಯ ಗಂಭೀರತೆ ಅರ್ಥ ಮಾಡಿಕೊಳ್ಳದೆ ಈ ಹುಡುಗ ಎಷ್ಟು ಮೂರ್ಖನಾಗಿ ವರ್ತಿಸ್ತಿದ್ದಾನೆ ಎಂದು ಆರ್ಯನ್ ಆಲೋಚಿಸುತ್ತಾ ಅಲ್ಲಿ ನಿಂತು ಬಿಡ್ತಾನೆ. ರಾಜಮನೆತನದಲ್ಲಿ ಅತ್ತ ಆಸ್ಪತ್ರೆಗೆ ವಾಪಸ್ ಬಂದಂತಹ ವಿಕಾಸ್ನ ರಕ್ತ ಕುದೀತಾ ಇದೆ. ರಮ್ಯಾಳನ್ನು ನೋಡಲು ನೇರವಾಗಿ ಅವಳ ರೂಮಿನ ಕಡೆನೇ ಹೋಗ್ತಾನೆ. ರಮ್ಯಾ ಅದು ತುಂಬಾ ಖುಷಿಯಲ್ಲಿದ್ಲು. ಯಾರೊಂದಿಗೂ ಕೂಡ ಫೋನಲ್ಲಿ ನಗುತ್ತಾ ಮಾತಾಡ್ತಿದ್ಲು. ಅವಳ ಆ ನಗು ವಿಕಾಸ್ನ ಕೋಪವನ್ನು 100 ಪಟ್ಟು ಹೆಚ್ಚಿಸಿತು. ವಿಕಾಸ್ ಸದ್ದಿಲ್ಲದೆ ಒಳಗಡೆ ಬಂದು ರಮ್ಯಾ ಏನು ಹರಿಯದ ಹಾಗಿದ್ದಾಗ ಅವಳ ಕೈಯಲ್ಲಿದ್ದ ಫೋನನ್ನು ರಭಸದಿಂದ ಕಿತ್ಕೊಂಡು ಗೋಡೆಗೆ ಜೋರಾಗಿ ಎಸಿತಾನೆ. ಫೋನು 100 ಚೂರುಗಳಾಗಿ ನೆಲದ ಮೇಲೆ ಚಲಾಪಿಲಿಯಾಗಿ ಬಿದ್ದಿತ್ತು. ರಮ್ಯಾ ಬೆಚ್ಚಿ ಬಿದ್ದು, ವಿಕಾಸ್ ಇದು ಏನು ಮಾಡ್ತಾ ಇದೆಯಾ ನೀನು? ಹುಚ್ಚಿಡ್ದಿದ್ಯಾ ಅಂತ ಕೂಗ್ತಾಳೆ. ವಿಕಾಸ್, ತಲೆ ಕೆಟ್ಟಿದ್ಯಾ ನಿಮಗೆ? ಏನು ಮಾಡ್ತಿದ್ದೀರಾ ಇದು? ರಮ್ಯಾ ತನ್ನ ಹೊಡೆದ ಫೋನ್ ಚೂರುಗಳನ್ನು ನೋಡುತ್ತಾ ಜೋರಾಗಿ ಕೂಗ್ತಾಳೆ. ನಂಗೆ ತಲೆ ಕೆಟ್ಟಿದೆಯಾ ಅಥವಾ ನಿನಗೆ ಮಾನವೀಯತೆ ಇಲ್ಲವಾಗಿದೆಯಾ ರಮ್ಯಾ? ನೀನು ಎಂತಹ ಮೂರ್ಖಿ! ನೀನು ಏನು ಮಾಡಿದ್ದೀನಿ ಅಂತ ನಿನ್ನ ಕಲ್ಪನೆ ಆದರೂ ಇದೆಯಾ? ವಿಕಾಸ್ ಅವಳ ಹೆಗಲು ಹಿಡಿದು ಅಲಗಾಡಿಸುತ್ತಾ ಗರ್ಜಿಸ್ತಾನೆ. ಏನು? ನಾನೇನು ಮಾಡಿದ್ದೀನಿ ಅಂತ ಇಷ್ಟೊಂದು ಆಕ್ರೋಶ ತೋರಿಸ್ತಾ ಇದ್ದೀರಾ? ರಮ್ಯಾ ಏನು ತಿಳಿಯದವಳಂತೆ ಕಣ್ಣನ್ನು ಅರಳಿಸಿ ಕೇಳ್ತಾಳೆ. ನಿನಗೆ ಏನು ಗೊತ್ತಿಲ್ಲದ ಹಾಗೆ ಇಲ್ಲಿ ನಾಟಕ ಮಾಡಬೇಡ ರಮ್ಯಾ, ನಿನ್ನ ಮುಖವಾಡ ಕಳಚಿ ಬಿದ್ದಿದೆ. ವಿಕಾಸ್ ಅಲ್ಲು ಕಚ್ಚಿ ಹೇಳ್ದ. ವಿಕಾಸ್, ನೀವು ಏನು ಮಾತಾಡ್ತಾ ಇದ್ದೀರಿ ಎಂದು ನನಗೆ ನಿಜವಾಗಿಯೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ವಿಷಯ ಏನಂತ ಸ್ಪಷ್ಟವಾಗಿ ಹೇಳಿ. ರಮ್ಯಾ ತನ್ನ ಧ್ವನಿಯನ್ನು ಕೊಂಚ ತಗ್ಗಿಸಿ ಹೇಳಿದ್ಲು. ರಮ್ಯಾ, ನೀನು ಭೂಮಿಕಾಗೆ ಕೊಟ್ಟ ಆ ಗರ್ಭಪಾತದ ಮಾತ್ರೆಗಳೇ ಅವಳ ಗರ್ಭಪಾತಕ್ಕೆ ಕಾರಣವಾಗಿದೆ. ನೀನು ಒಂದು ಹಸುಗೂಸನ್ನು ಕೊಂದಿದ್ದೀಯ ರಮ್ಯಾ, ಈ ಮನೆಯ ವಾರಸುದಾರನನ್ನು. ನೀನು ನಿಜವಾಗಿಯೂ ಮನುಷ್ಯಳ ಅಥವಾ ರಾಕ್ಷಸಿಯ? ನಿಖಿಲ್ ನಿನಗೆ ಇಷ್ಟವಾಗಲಿಲ್ಲ, ಅವನು ನಿನ್ನನ್ನು ತಿರಸ್ಕರಿಸಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಅಮಾಯಕ ಹೆಣ್ಣಿನ ಹೊಟ್ಟೆಯಲ್ಲಿದ್ದ ಮಗುವನ್ನು ಕೊಂದೆ ಅಲ್ವಾ? ನಿನ್ನ ದ್ವೇಷಕ್ಕೆ ಆ ಪುಟ್ಟ ಜೀವ ಬಲಿಯಾಗಬೇಕಿತ್ತಾ? ವಿಕಾಸ್ ಆಕ್ರೋಶದಿಂದ ಕಿರುಚಾಡ್ತಾನೆ. ವಿಕಾಸ್, ಏನು ಹೇಳ್ತಿದ್ದೀರಾ ನೀವು? ರಮ್ಯಾ ಗಾಬರಿಯಾದಂತೆ ನಟಿಸಲು ಯತ್ನಿಸಿದ್ಲು. ರಮ್ಯಾ, ಸಾಕು ಮಾಡು ನಿನ್ನ ಈ ಪತಿವ್ರತೆಯ ನಟನೆ. ಆಸ್ಪತ್ರೆಯ ವೈದ್ಯರು ಈಗಾಗಲೇ ನಿನ್ನ ಗರ್ಭಪಾತದ ಮಾತ್ರೆಗಳನ್ನು ಖರೀದಿಸಿದ್ದನ್ನು, ಅದನ್ನು ಭೂಮಿಕಾಗೆ ನೀಡಿದ್ದನ್ನು ಎಲ್ಲವನ್ನ ಸಾಕ್ಷಿ ಸಮೇತ ಹೇಳಿದ್ದಾರೆ. ನೀನು ಹೆಚ್ಚಿನ ಡೋಸ್ ಕೊಟ್ಟರೆ ತಾಯಿ ಪ್ರಾಣಕ್ಕೆ ಅಪಾಯವಾಗ್ತದೆ ಎಂದು ವೈದ್ಯರು ಹೇಳಿದಾಗ ನೀವು ಕೊಡಿ ಅಂತಾನೆ ಹೇಳಿದಂತಲ್ಲ. ನಿನಗೆ ಸ್ವಲ್ಪವೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ರಮ್ಯಾ ಎಂದು ವಿಕಾಸ್ ಅವಳ ಮುಖಕ್ಕೆ ಉಗುಳುವಂತೆ ಕೇಳ್ತಾನೆ. ರಮ್ಯಾ ಒಂದು ಕ್ಷಣ ಮೌನವಾದ್ಲು. ಪರಿಸ್ಥಿತಿ ಕೈ ಮೀರಿದೆ ಅಂತ ಅರಿತು ತನ್ನ ಮುಖದ ಮೇಲಿದ್ದ ಮುಗ್ಧತೆಯ ಮುಖವಾಡವನ್ನು ಕಳಚಿ ಎಸೆದು ಕ್ರೂರವಾಗಿ ನಗುತ್ತಾ ಹೇಳಿದ್ಲು. ಹೌದು, ನಾನು ಒಪ್ಕೊಳ್ತೀನಿ. ನಾನೇ ಆ ಭೂಮಿಕಾಗೆ ಗರ್ಭಪಾತದ ಮಾತ್ರೆಗಳನ್ನು ಕೊಟ್ಟೆ. ಆದರೆ ಏನೀಗ? ನೀನು ಯಾಕಷ್ಟೊಂದು ಕ್ರೂರಿಯಾಗಿ ನಡೆದುಕೊಂಡೆ? ವಿಕಾಸ್ ಅಸಹ್ಯದಿಂದ ಕೇಳ್ತಾನೆ. ಯಾಕಂದರೆ ಆ ಮಾತ್ರೆಗಳನ್ನು ನನ್ನ ಬಳಿ ತಂದುಕೊಡು ಅಂತ ಸ್ವತಃ ಭೂಮಿಕಾನೇ ನನ್ನನ್ನು ಕೇಳಿದ್ಲು. ರಮ್ಯಾ ಅತ್ಯಂತ ತಣ್ಣಗನೇ ಹೇಳಿದ್ಲು. ಏನು? ವಿಕಾಸ್ ಅಪಘಾತದ ತುತ್ತ ತುದಿಗೆ ತಲುಪ್ತಾನೆ. ಆ ಮಾತು ಕೇಳಿ ಅವನ ಇಡೀ ದೇಹ ಒಂದು ಕ್ಷಣ ಸ್ತಬ್ಧವಾಯಿತು. ಅವನಿಗೆ ತನ್ನ ಕಿವಿಗಳನ್ನೇ ನಂಬಲು ಅಸಾಧ್ಯವಾಯಿತು. ಹೌದು ವಿಕಾಸ್, ನೀನು ಕೇಳ್ತಿರೋದು 100ಕ್ಕೆ 100 ಸತ್ಯ.
ಅವಳೇ ಆ ಮಾತ್ರೆಗಳನ್ನು ತೊಗೊಂಬಂದು ನನ್ನ ಬಳಿ ಕೇಳಿ ಪಡೆದುಕೊಂಡ್ಳು. ನಿಖಿಲ್ ಅವಳಿಗೆ ಎಷ್ಟೇ ಪ್ರೀತಿ ನೀಡ್ತಿದ್ರು ಕೂಡ ಅವಳಿಗೆ ಆ ಪ್ರೀತಿ ಬಲವಂತವಾಗಿ ಅನ್ನಿಸ್ತಿದೆಯಂತೆ ಅಂತ ರಮ್ಯಾ ನಗುತ್ತಾ ಹೇಳಿದ್ಲು. ಮತ್ತು ವಿಕಾಸ್ ಈ ಸಮಯದಲ್ಲಿ ಭೂಮಿಕಾಗೆ ತನ್ನ ಹೊಟ್ಟೆಲಿದ್ದೋ ಮಗುವಿಗೆ ಜನ್ಮ ನೀಡಲು ಸಣ್ಣ ಇಷ್ಟವೂ ಇಲ್ಲ. ಆ ಕಠಿಣ ಪರಿಸ್ಥಿತಿಯಲ್ಲಿ ತನ್ನ ಹೆತ್ತ ತಾಯಿ ದೇಶದಲ್ಲೇ ಇಲ್ಲದ ಕಾರಣ ಅವಳ ಬಳಿ ಈ ಕರಾಳ ವಿಷಯವನ್ನು ಕೇಳಲು ಭೂಮಿಕಾಗೆ ಸಾಧ್ಯವೇ ಆಗಲಿಲ್ಲ. ಅದಕ್ಕೆ ಅವಳಿಗೆ ಬೇರೆ ದಾರಿ ಕಾಣದೆ ಕೊನೆಗೆ ಅವಳು ನನ್ನ ಬಳಿ ಬಂದು ಆ ರಹಸ್ಯ ಮಾತ್ರೆಗಳನ್ನು ತಂದುಕೊಡುವಂತೆ ಬೇಡ್ಕೊಂಡ್ಳು ಅಂತ ರಮ್ಯಾ ಅತ್ಯಂತ ಆತ್ಮವಿಶ್ವಾಸದಿಂದ ಸುಳ್ಳನ್ನು ಹೆಣೆದು ಹೇಳಿದ್ಲು. ವಿಕಾಸ್ ಅಪಘಾತದ ದನಿ ಕೇಳಿಕೊಂಡು, ಏನೋ ಆ ಭೂಮಿಕಾನೇ ನಿನ್ನನ್ನು ಸ್ವತಃ ಗರ್ಭಪಾತದ ಮಾತ್ರೆ ತರೋಕೆ ಕೇಳ್ಕೊಂಡ್ಲಾ ಅಂತ ನಂಬಲಾಗದೆ ಮತ್ತೊಮ್ಮೆ ಪ್ರಶ್ನಿಸ್ತಾನೆ. ಹೌದು ವಿಕಾಸ್, ಅವಳು ನಿಖಿಲನ್ನು ಹೇಗಾದರೂ ಮಾಡಿ ಬಿಟ್ಟು ದೂರ ಹೋಗಬೇಕು ಅಂತ ಮೊದಲಿಂದಲೂ ಪ್ಲ್ಯಾನ್ ಮಾಡ್ತಾನೆ ಇದ್ದಾಳೆ ಅನ್ನೋದು ನಿನಗೆ ಗೊತ್ತಾ? ನಿಖಿಲ್ ಮದುವೆಯಾದ ಕೇವಲ 2 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ. ಅವಳ ಮೇಲೆ ಪ್ರೀತಿ ಸುರಿಸ್ತಾನೆ ಇದ್ದಾನೆ ಅಂತ ನೀನು ನಿಜವಾಗ್ಲೂ ಮೂರ್ಖಂತರ ನಂಬ್ಕೊಂಡಿದೀಯಾ? ಹಾಗೆ ಪ್ರತಿಯೊಬ್ಬರು ನಂಬ್ಕೊಂಡಿದ್ದಾರೆ ಅಂತ ರಮ್ಯಾ ವಿಕಾಸ್ನ ನೋಡಿ ಕೆಣಕುವಂತೆ ಕೇಳಿದ್ಲು. ಈ ಕಡೆ ವಿಕಾಸ್ಗೆ ತುಂಬ ಕನ್ಫ್ಯೂಸಿಂಗ್ ಆಗ್ತಾ ಇದೆ. ಸಾಕು ಮಾಡು ರಮ್ಯಾ, ನೀನು ಸಂಪೂರ್ಣವಾಗಿ ಸುಳ್ಳು ಹೇಳ್ತಿದ್ಯಾ. ಭೂಮಿಕಾ ಅಂಥವಳಲ್ಲ ಎಂದು ವಿಕಾಸ್ ಆಕೆಯ ಮಾತುಗಳನ್ನು ತಳ್ಳಿ ಹಾಕೋಕ್ಕೆ ಪ್ರಯತ್ನಿಸ್ತಾನೆ. ವಿಕಾಸ್, ನಾನು ಒಂದು ಹನಿಯೂ ಕೂಡ ಸುಳ್ಳು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅಪ್ಪಟ ಸತ್ಯ. ಆದರೆ ಭೂಮಿಕಾ ಇನ್ನು ಮುಂದೆ ನಿಖಿಲ್ನ ಮಗುವಿಗೆ ತಾಯಿ ಆಗೋಕ್ಕೆ ಇಷ್ಟಪಡಲ್ವಂತೆ. ಅವಳು ಒಳಗೊಳಗೆ ನಿಖಿಲ್ನ ಆ ಸೈಕೋ ರೂಪಕ್ಕೆ ವಿಪರೀತ ಹೆದರುತ್ತಾಳೆ. ಹಾಗಾಗಿ ತನ್ನ ಮನಸ್ಸಿನಲ್ಲಿದ್ದ ಯಾವ ವಿಷಯವನ್ನು ಅವಳು ನಿಖಿಲ್ ಹತ್ರ ನೇರವಾಗಿ ಹೇಳಲ್ಲ. ನಿನಗೆ ಗೊತ್ತಲ್ವಾ, ನಿಖಿಲ್ ಏನಾದರೂ ಕೋಪ ಮಾಡಿಕೊಂಡ್ರೆ ಅವನ ಪ್ರತಿಕ್ರಿಯೆ ಎಷ್ಟು ಭೀಕರ ಮತ್ತು ಎಷ್ಟು ಕೆಟ್ಟದಾಗಿರುತ್ತೆ ಅಂತ. ನಿಖಿಲ್ಗೆ ಜಗತ್ತಿನಲ್ಲಿ ಎಲ್ಲವೂ ಬೇಕು. ಈ ರಾಜೆ ಗ್ರೂಪ್ ಆಫ್ ಕಂಪ್ನಿಗಳು, ನಿನ್ನ ಇಡೀ ಕೋಟ್ಯಾಂತರ ಆಸ್ತಿ, ನಿನ್ನ ಹಣ, ಈಗ ಈ ಮಗುವಿಗ ಆಗಮನದಿಂದ ಅವನಿಗೆ ಇದೆಲ್ಲವೂ ಲೀಗಲ್ ಆಗಿ ಸಿಗುತ್ತೆ ಅನ್ನೋ ಅವನ ಪ್ಲ್ಯಾನು. ಆದರೆ ಭೂಮಿಕಾಳ ಕಥೆ ಏನು? ಆ ಕಠಿಣ ಕ್ಷಣದಲ್ಲಿ ಅವಳ ಮಗು ತನ್ನ ಇಡೀ ಭವಿಷ್ಯದ ಮೇಲೆ ಒಂದು ದೊಡ್ಡ ಹೊರೆ ಆಗ್ತದೆ ಅಂತ ಅವಳು ಬಲವಾಗಿ ಭಾವಿಸ್ತಿದ್ದಾಳೆ ಎಂದು ರಮ್ಯಾ ಇಡೀ ಕಥೆಯನ್ನು ಉಲ್ಟಂಪಲ್ಟ ತಿರುಗಿಸಿ ವಿಕಾಸ್ ತಲೆಗೆ ವಿಷ ತುಂಬಿದ್ಲು. ಆದರೆ ಅವರಿಬ್ಬರು ಮ್ಯಾನ್ಷನ್ನಲ್ಲಿ ಹೇಗೆ ಒಂದಾಗಿ ಒಟ್ಟಿಗೆ ಸಮಯ ಕರೀತಿದ್ರು ಅಂದರೆ ನಾನು ಕಣ್ಣಾರೆ ನೋಡಿದ್ದೇನೆ ರಮ್ಯಾ. ಅವರಿಬ್ಬರು ಒಟ್ಟಿಗೆ ಇರುವಾಗ ತುಂಬ ಸಂತೋಷದಿಂದ, ತುಂಬ ಖುಷಿಯಾಗಿ, ತುಂಬ ಒಳ್ಳೆಯವರಾಗಿದ್ದರು. ಭೂಮಿಕಾ ತನ್ನ ಸ್ವಂತ ರಕ್ತಕ್ಕೆ ಇಂತಹ ದ್ರೋಹವನ್ನು ಎಂದಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಕೆಲಸವನ್ನು ಯಾವ ತಾಯಿಯೂ ಮಾಡೋದಿಲ್ಲ. ಆಕೆ 9 ತಿಂಗಳು ಹೊತ್ತು ಇರಬೇಕಾಗಿದ್ದ ತನ್ನ ಸ್ವಂತ ಮಗುವನ್ನು ತಾನೇ ಸ್ವತಃವಾಗಿ ಕಂಟಕವಾಗಿ ಕೊಲ್ಲಲು ಖಂಡಿತ ಸಾಧ್ಯವೇ ಇಲ್ಲ ಎಂದು ವಿಕಾಸ್ ತೀವ್ರ ಗೊಂದಲಮಯ ಮತ್ತು ನಡುಗುವ ಧ್ವನಿಯಲ್ಲಿ ಹೇಳ್ತಾನೆ. ರಮ್ಯಾ ಅದಕ್ಕೆ ಜೋರಾಗಿ ಅಟ್ಟಹಾಸದಿಂದ ನಗುತ್ತಾ, ವಿಕಾಸ್, ನೀನು ನೋಡಿದ್ದೆಲ್ಲ ಬರೀ ಬಣ್ಣದ ಪ್ರದರ್ಶನ, ಜಸ್ಟ್ ಶೋ. ಇದೆಲ್ಲವೂ ಕೂಡ ಈ ನರಿಬುದ್ಧಿಯ ನಿಖಿಲ್ ಆಡಿಸ್ತಿರುವಂತಹ ಕಪಟ ನಾಟಕದ ಮಾತುಗಳಿಂದಲೇ ನಡೀತಿತ್ತು. ನಿನ್ನ ಮುಂದೆ ಕೇವಲ ಆಸ್ತಿಗಾಗಿ ಹೆಂಡತಿ ಜೊತೆ ಚೆನ್ನಾಗಿರುವಂತೆ ನಟಿಸಿ ಅಂತ ಅವನೇ ಖುದ್ದಾಗಿ ಭೂಮಿಕಾಗೆ ಕಟ್ಟುನಿಟ್ಟಾಗಿ ಹೇಳಿದನು ಅಂತ ಹೇಳ್ತಾಳೆ. ಆದರೆ ಅದಕ್ಕೆ ಸಾಕ್ಷಿಯಲ್ಲಿದೆ ರಮ್ಯಾ ಅಂತ ವಿಕಾಸ್ ಹತಾಶೆಯಿಂದ ಕೇಳ್ತಾನೆ. ಹಾಗಾದರೆ ನಾನು ನಿನಗೆ ಅಸಲಿ ವಿಷಯವನ್ನು ಇವತ್ತೇ ಬಯಲು ಮಾಡಲೆ ವಿಕಾಸ್. ನಿನ್ನ ಈ ಮುದ್ದಾದ ಮಗನ ಆಟಗಳನ್ನು ಮಗ ನಿಖಿಲ್ ರಾಜೇ ಆ ಭೂಮಿಕಾ ಜೊತೆ ಮದುವೆಯಾದ ಮುನ್ನವೇ ಒಂದು ಭೀಕರವಾದ ರಹಸ್ಯವನ್ನು ಒಪ್ಪಂದಕ್ಕೆ ಇಬ್ಬರು ಕೂಡ ಸೇರಿ ಸಹಿ ಹಾಕ್ಬಿಟ್ಟಿದ್ದಾರೆ ಎಂದು ರಮ್ಯಾ ಇಡೀ ಕಥೆಯ ಅತಿ ದೊಡ್ಡ ಸ್ಫೋಟಕ ಸತ್ಯವನ್ನೇ ಬಿಚ್ಚಿಟ್ಲು. ವಿಕಾಸ್ ಇಡೀ ದೇಹ ಒಂದು ಕ್ಷಣ ನಡುಗೋಯ್ತು. ಯಾವ ರೀತಿಯ ಒಪ್ಪಂದ ರಮ್ಯಾ? ನೀನು ಅಸಲಿಗೆ ಏನು ಮಾತಾಡ್ತಿದ್ಯಾ ಅಂತ ಆತಂಕದಿಂದ ಕೇಳ್ತಾನೆ. ಅದೇ ಆ ಮದುವೆ ಒಪ್ಪಂದ ಎಂದು ರಮ್ಯಾ ಕ್ರೂರವಾಗಿ ಕಣ್ಣು ಮಿಟುಕಿಸಿ ಹೇಳಿದ್ಲು. ಮದುವೆ ಒಪ್ಪಂದವೇ? ವಿಕಾಸ್ ತಲೆ ಸುತ್ತಿ ಬಂದಂತಾಗಿ ಗೋಡೆಯನ್ನು ಹಿಡಿದುಕೊಂಡ್ಬಿಡ್ತಾರೆ. ಹೌದು ವಿಕಾಸ್, ನೀನು ಕೇಳಿದ್ದು ಕಹಿಯಾದರೂ ಕೂಡ 100% ಸತ್ಯ. ಒಂದು ಕಾನೂನುಬದ್ಧ ಮದುವೆ ಒಪ್ಪಂದ. ಆ ಬಾಂಡ್ ಪೇಪರ್ನಲ್ಲಿ ಅವರ ಈ ಬಲವಂತದ ಮದುವೆ ಕೇವಲ 2 ವರ್ಷಗಳಲ್ಲಿ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ ಮತ್ತು 2 ವರ್ಷ ಮುಗಿದ ತಕ್ಷಣ ಅವರಿಬ್ಬರು ಕೂಡ ಡೈವರ್ಸ್ ಪಡೆದು ದೂರ ಆಗ್ತಾರೆ ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ ಅಂತ ರಮ್ಯಾ ಇಡೀ ರಾಜಮನೆತನದ ಅಡಿಪಾಯವನ್ನೇ ಅಳ್ಳಾಡಿಸುವಂತಹ ಈ ಒಂದು ಕರಾಳ ಒಪ್ಪಂದದ ರಹಸ್ಯವನ್ನು ವಿಕಾಸ್ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾಳೆ. ರಮ್ಯಾ, ಇಷ್ಟೊಂದು ಕರಾರುವಕ್ಕಾಗಿ ಆ ಇಬ್ಬರು ವೈಯಕ್ತಿಕ ಮದುವೆ ಒಪ್ಪಂದದ ಬಗ್ಗೆ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ವಿಕಾಸ್ ನಂಬಲಾಗದೆ ತೀವ್ರ ಸಂಶಯದಿಂದ ಕೇಳ್ತಾನೆ. ವಿಕಾಸ್, ನಿಮಗೆ ಆ ದಿನದ ಘಟನೆ ನೆನಪಿದೆಯಾ? ಆ ಭೂಮಿಕಾ ಗರ್ಭಿಣಿ ಅನ್ನೋ ಕೈ ಸತ್ಯ ನಮ್ಮ ಇಡೀ ಕುಟುಂಬಕ್ಕೆ ತಿಳಿಯುವ ಕೇವಲ ಒಂದೇ ಒಂದು ದಿನ ಮುಂಚೆ ನಾನು ನಿಮ್ಮನ್ನು ಆಫೀಸ್ನಲ್ಲಿ ಆಕಸ್ಮಿಕವಾಗಿ ಭೇಟಿ ಮಾಡೋಕ್ಕೆ ಅಂತ ಬಂದಿದ್ದೆ. ಅದೇ ಸಮಯದಲ್ಲಿ ನಿಖಿಲ್ನ ಪರ್ಸ್ನಲ್ ಲಾಯರ್ ವಕೀಲರು ವಿಪರೀತ ಗಾಬರಿಯಲ್ಲಿ ಕಚೇರಿಯಿಂದ ಹೊರಗೆ ಹೋಗ್ತಾ ಇದ್ರು. ನಾನು ಅಜಾಗರೂಕತೆಯಿಂದ ಅವರಿಗೆ ಡಿಕ್ಕಿ ಹೊಡೆದಾಗ ಅವರ ಕೈಲಿದ್ದ ಕೆಲವು ರಹಸ್ಯ ಕಾಗದ ಪತ್ರಗಳು ಕೆಳಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದೋಗ್ತವೆ.
ನಾನು ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ಆ ಕಾಗದಗಳನ್ನೇನು ಎತ್ತುವಾಗ ಆಕಸ್ಮಿಕವಾಗಿ ನನ್ನ ಕಣ್ಣು ಮದುವೆ ಒಪ್ಪಂದ ಮ್ಯಾರೇಜ್ ಕಾಂಟ್ರಾಕ್ಟ್ ಕಾಗದಗಳ ಮೇಲೆ ಬಿತ್ತು. ನನಗೇನು ಅದರಲ್ಲಿಂದ ಇನ್ನುಳಿದ ನಿಯಮಗಳ ಬಗ್ಗೆ ಹೆಚ್ಚು ತಿಳಿದಿಲ್ಲ ವಿಕಾಸ್ ಎಂದು ರಮ್ಯಾ ತಾನು ಕಳ್ಳತನದಿಂದ ಪೇಪರ್ ನೋಡಿದ್ದನ್ನು ಜಾಣತನದಿಂದ ಸಮರ್ಥಿಸಿಕೊಂಡ್ಳು. ಅವಳು ವಿಕಾಸ್ನ ಮುಖಭಾವವನ್ನು ಗಮನಿಸ್ತಾ ಮತ್ತಷ್ಟು ವಿಷ ತುಂಬಲು ಶುರು ಮಾಡ್ತಾಳೆ. ಆದರೆ ಆ ಒಪ್ಪಂದದ ಪ್ರಕಾರ ಬಹುಶಃ ಅವರಿಬ್ಬರು ಯಾರಾದರೂ ಮದುವೆಯ ನಿಯಮಗಳನ್ನು ಮುರಿದ್ರೆ ಅವರು ಇನ್ನೊಬ್ಬರಿಗೆ ದೊಡ್ಡ ಮೊತ್ತದ ಪರಿಹಾರವನ್ನು ಮೀನ್ಸ್ ಕಾಂಪನ್ಸೇಷನನ್ನು ಕಡ್ಡಾಯವಾಗಿ ಪಾವತಿಸಬೇಕಾಗುತ್ತೆ. ಹೆಚ್ಚಾಗಿ ಭೂಮಿಕಾ ಅಥವಾ ನಿಖಿಲ್ ಇಬ್ಬರಲ್ಲಿ ಒಬ್ಬರು ಈ ನಿಯಮಗಳನ್ನು ಮುರಿದಿರಬೇಕು. ಅದಕ್ಕೆ ಆ ವಕೀಲರು ಆ ಕಾಗದಗಳೊಂದಿಗೆ ನಿಖಿಲ್ನ ಪರಿಹಾರ ನೀಡಲು ಬಂದಿದ್ದರು. ಆದರೆ ಆ ಸಮಯದಲ್ಲಿ ನಿಖಿಲ್ ತುರ್ತು ಕೆಲಸದ ಮೇಲೆ ವಿದೇಶ ಪ್ರವಾಸದಲ್ಲಿದ್ದ ಕಾರಣ ವಕೀಲರು ಭೇಟಿಯಾಗಲು ಅಲ್ಲಿ ಇರಲೇ ಇರಲಿಲ್ಲ ಎಂದು ರಮ್ಯಾ ನೈಜವಾಗಿ ಕಥೆಯನ್ನು ಕಟ್ತಾ ಇದ್ದಾಳೆ. ವಿಕಾಸ್ ತೀವ್ರವಾದ ಅಸಮಾಧಾನದಿಂದ ತಲೆ ಅಳ್ಳಾಡಿಸುತ್ತಾ, ರಮ್ಯಾ, ನಿನಗೆ ಇದೆಲ್ಲವನ್ನು ಒಮ್ಮೆಗೆ ನಂಬೋಕ್ಕಾಗ್ತಿಲ್ಲ. ಮೊದಲೇ ಅವರ ಕಪಟ ಒಪ್ಪಂದದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ರೆ ನಿನ್ನ ಎಂದಿನ ಜಗಳಗಂಟೆ ಸ್ವಭಾವದ ಪ್ರಕಾರ ಆ ದಿನ ನಾವೆಲ್ಲ ಊಟಕ್ಕೆ ಕುಳಿತಾಗ ನಿಖಿಲ್ ಜೊತೆ ಅಷ್ಟೊಂದು ದೊಡ್ಡ ಜಗಳವಾಯ್ತಲ್ಲ, ಆಗಲೇ ನೀನು ಈ ಸತ್ಯವನ್ನು ನನ್ನ ಮುಂದೆ ಯಾಕೆ ಹೇಳಿಲ್ಲ, ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ದೆ ಅಂತ ವಿಕಾಸ್ ತೀಕ್ಷ್ಣವಾಗಿ ಪ್ರಶ್ನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ರಮ್ಯಾ ತಕ್ಷಣವೇ ತನ್ನ ಕಣ್ಣುಗಳನ್ನು ಸಣ್ಣಗೆ ಮಾಡಿಕೊಂಡು ತುಂಬಾ ಸದ್ದಿಲ್ಲದೆ ಕಪಟ ಧ್ವನಿಯಲ್ಲಿ ಹೇಳಿದ್ಲು, ಯಾಕಂದರೆ ವಿಕಾಸ್, ನೀನು ಕೂಡ ನನ್ನ ಬಗ್ಗೆ ಹಾಗೆ ಕೆಟ್ಟದಾಗಿ ಯೋಚಿಸ್ತೀಯಾ ಅಂತ ನನಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು. ನಾನು ಸುಮ್ಮನೆ ನನ್ನ ಮಗನ ವಯಸ್ಸಿನ ಹುಡುಗನ ವೈಯಕ್ತಿಕ ಜೀವನದ ಪರ್ಸ್ನಲ್ ಬಗ್ಗೆ ರಸ್ತೆಯಲ್ಲಿ ನಿಂತು ಮಾತಾಡೋಕ್ಕೆ ಇಷ್ಟಪಡಲಿಲ್ಲ. ಮತ್ತು ಯಾವುದೇ ಕಾರಣವಿಲ್ಲ. ನಾನು ಖಂಡಿತವಾಗಿಯೂ ನಮ್ಮ ನಡುವಿನ ಕೌಟುಂಬಿಕ ಜಗಳಕ್ಕೆ ಇಂತಹ 3ನೇ ದರ್ಜೆಯ ವಿಷಯವನ್ನು ತರೋಕ್ಕೆ ಬಯಸಿರಲಿಲ್ಲ ಎಂದು ಮಹಾಪತಿವ್ರತಿಯಂತೆ ನಟನೆ ಮಾಡ್ತಾಳೆ. ವಿಕಾಸ್ ಆಕೆಯನ್ನು ತೀವ್ರವಾಗಿ ದಿಟ್ಟಿಸುತ್ತಾ, ರಮ್ಯಾ, ಒಂದು ಮಾತು ನೆನಪಿರಲಿ, ನೀನೀಗ ಹೇಳುತ್ತಿರುವ ಈ ಮದುವೆ ಒಪ್ಪಂದದ ಕಥೆ ಏನಾದರೂ ಸಂಪೂರ್ಣ ಸುಳ್ಳಾಗಿದ್ರೆ ನಾನು ನನ್ನ ಇಡೀ ಜನ್ಮದಾಣೆ ಮಾಡಿ ಭರವಸೆ ನೀಡ್ತೇನೆ. ಆಮೇಲೆ ನೀನು ನನ್ನ ಲೈಫಲ್ಲಿ ಎಂದೂ ನೋಡಿರೋದ ಅತಿ ಕೆಟ್ಟ ರೌದ್ರಾವತಾರವನ್ನು ನೋಡಬೇಕಾಗುತ್ತೆ. ನನ್ನ ಲೈಫಿಂದ ದೂರ ಹೋಗ್ತೀಯಾ ಎಂದು ವಿಕಾಸ್ ತಣ್ಣಗೆ ಎಚ್ಚರಿಸ್ತಾನೆ. ರಮ್ಯಾ ಅದಕ್ಕೆ ಕಿಂಚಿತ್ತು ಎದರದೆ ಕ್ರೂರವಾಗಿ ನಗುತ್ತಾ, ನನ್ನ ಮಾತಿನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲದಿದ್ದರೆ ಈಗಲೇ ನಾವಿಬ್ಬರು ಸೀದಾ ಆಸ್ಪತ್ರೆಗೆ ಹೋಗಿ ಈ ಮದುವೆ ಕೇವಲ ಆಸ್ತಿಗಾಗಿ ಮಾಡಿಕೊಂಡ ಒಂದು ಬಿಸ್ನೆಸ್ ಒಪ್ಪಂದವೇ ಅಂತ ನಿಖಿಲ್ನ ಮುಖಕ್ಕೆ ಹೊಡೆದಂಗೆ ಕೇಳ್ಬೋದಲ್ವೇ ವಿಕಾಸ್? ಅವನೇ ನಿಜ ಒಪ್ಕೊಂಡ್ಬಿಡ್ತಾನೆ ಅಷ್ಟೇ ಅಂತ ಹೇಳ್ತಾಳೆ. ನೋಡುತ್ತೇನೆ, ನಾನು ಮೊದಲು ಸತ್ಯ ಏನೆಂದು ತಿಳಿತೀನಿ ಎಂದು ತೀವ್ರ ಆಲೋಚನೆಯಲ್ಲಿ ಮುಳುಗಿದ್ದ ವಿಕಾಸ್ ಕೋಪ ಮತ್ತು ಗೊಂದಲದಿಂದ ರಮ್ಯಾಳ ಕೋಣೆಯಿಂದ ಹೊರಗೆ ಹೊರಟು ಹೋಗ್ತಾನೆ. ವಿಕಾಸ್ ಹೊರಗಡೆ ಹೋಗ್ತಿದ್ದಂಗೆ ಬಾಗಿಲ ಮರೆಯಲ್ಲಿ ಅಡಗಿ ನಿಂತು ಇಡೀ ಸಂಭಾಷಣೆಯನ್ನು ಕೇಳ್ತಿದ್ದ ರಮ್ಯಾಳ ಮಗ ಯಶ್ ಅತ್ಯಂತ ವೇಗವಾಗಿ ಕೋಣೆಯ ಒಳಗೆ ಬರ್ತಾನೆ. ಯಶ್ ತನ್ನ ತಾಯಿಯ ಬಳಿ ಬಂದು ಗಾಬರಿಯಿಂದ, ಅಮ್ಮ, ಅಸಲಿಗೆ ಇಲ್ಲಿ ಏನಾಗ್ತಾ ಇದೆ? ಆ ದಿನ ರಾತ್ರಿ ನಾವೆಲ್ಲ ಡೈನಿಂಗ್ ಟೇಬಲ್ ಬಳಿ ಜಗಳವಾಡುವಾಗಲೇ ನೀನು ಈ ಮದುವೆ ಒಪ್ಪಂದದ ಸೀಕ್ರೆಟನ್ನು ಇಡೀ ಕುಟುಂಬದ ಮುಂದೆ ರಹಸ್ಯವಾಗಿ ಹೇಳ್ಬಿಡ್ಬೇಕಾಗಿತ್ತಲ್ವಾ? ಸುಮ್ಮನೆ ಯಾಕೆ ಇಷ್ಟು ದಿನ ಲೇಟ್ ಮಾಡಿದೆ ಎಂದು ಕೇಳ್ತಾಳೆ. ರಮ್ಯಾ ಯಶ್ನ ಕಡೆ ತಿರುಗಿ ನನ್ನ ಕ್ರೂರ ತುಟಿಯಂಚಿನಲ್ಲಿ ಕರಾಳ ನಗು ಬೀರುತ್ತಾ, ಯಶ್, ಆ ರಾತ್ರಿ ನಾನೇ ಖುದ್ದಾಗಿ ವಿಕಾಸ್ ಮತ್ತು ಇಡೀ ಕುಟುಂಬದ ಮುಂದೆ ಆ ಮದುವೆ ಒಪ್ಪಂದದ ಬಾಂಬನ್ನು ಸಿಡಿಸೋಕ್ಕೆ ಪ್ಲ್ಯಾನ್ ಮಾಡಿದಂಥ ಸತ್ಯ. ಆದರೆ ಅದೇ ಸರಿಯಾದ ಸಮಯದಲ್ಲಿ ಭೂಮಿಕಾಗೆ ಇದ್ದಕ್ಕಿದ್ದಂತೆ ತಲೆ ತಿರುಗುವಿಕೆ ಉಂಟಾಗಿ ಪ್ರಜ್ಞೆ ತಪ್ಪಿದ್ಲು. ಹಾಗಾಗಿ ಆ ಸಮಯದಲ್ಲಿ ನನಗೆ ಏನೂ ಹೇಳೋಕೆ ಆಗಲೇ ಇಲ್ಲ ಅನ್ಕೋ. ಆದರೆ ಈಗ ರಮ್ಯಾ ತನ್ನ ಮುಂದಿನ ಭೀಕರ ಸಂಚಿನ ಕರಾಳ ರಹಸ್ಯವನ್ನು ಮಗನ ಮುಂದೆ ಬಿಚ್ಚಿಡಲು ಮುಂದಾದ್ಲು. ಮುಂದಿನ ರಮ್ಯಾ ತನ್ನ ಮಗ ಯಶ್ ಮುಂದೆ ಬಿಚ್ಚಿಡುವ ಭೀಕರ ಕರಾಳ ಪ್ಲಾನ್ ವಿಕಾಸ್ ಅಂಕಲ್ ನಿಖಿಲನ್ನ ಒಪ್ಪಂದದ ಬಗ್ಗೆ ಪ್ರಶ್ನಿಸಿದಾಗ ರಾಜಮನೆತನದಲ್ಲಿ ಉಂಟಾಗುವ ಮಹಾಸ್ಫೋಟದ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್